ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿ ಇಡೀ ಸುರಿದಂತಹ ಭಾರೀ ಮಳೆಗೆ ಇಡೀ ಚಿಕ್ಕಬಳ್ಳಾಪುರದ ಸೇತುವೆಗಳು ಜಲಾವೃತ ಆಗಿದೆ ಅಂತ ಹೇಳ್ಬೋದು. ಈಗ ನಾನು ಚಿಕ್ಕಬಳ್ಳಾಪುರದ ವಾಪ್ಸಂದ್ರ ಬ್ರಿಡ್ಜ್ ಬಳಿ ಇದ್ದೀನಿ. ಈ ಒಂದು ವಾಪ್ಸಂದ್ರ ಬ್ರಿಡ್ಜ್ ಕೆಳಗಡೆ ಹೋಗ್ತಕ್ಕಂಥ ರಸ್ತೆ ಈ ಭಾಗದ ಇದು ಮಂಚನಬೆಲೆ ಮತ್ತೆ ನಂದಡೆ ಕಾಲುವೆ ಸೇರಿದಂತೆ ಈ ರೀತಿ ಸಾಕಷ್ಟು ಹತ್ತಾರು ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ರಸ್ತೆ ಈಗ ಸಂಪೂರ್ಣ ಮುಳುಗಡೆ ಆಗಿರ್ತಕ್ಕಂಥ ದೃಶ್ಯಗಳನ್ನು ತಾವು ನೋಡ್ಬೋದು. ಏನೋ ಬೆಳಗ್ಗೆ ಬಂದಿರ್ತಂಥ ಆಟೋ ಚಾಲಕ ಬಂದು ನೀರಲ್ಲಿ ಸಿಲುಕಿಕೊಂಡು ನಡು ನೀರಲ್ಲೇ ಆಟೋವನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು. ಇನ್ನೂ ವಾಹನ ಸವಾರರು ಕೂಡ ಆ ಕಡೆಯಿಂದ ಬಂದಂಥ ವಾಹನ ಸವಾರರು ಅಲ್ಲೇ ಒಂದು ವಾಹನಗಳನ್ನ ವಾಪಸ್ ತಗೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಸಹ ತಾವು ನೋಡ್ಬೋದು. ಈಗ ಏನು ವಾಪ್ಸಂದ್ರ ಬ್ರಿಡ್ಜ್ ಏನಿದೆ ರಾಷ್ಟ್ರೀಯ ಹೆದ್ದಾರಿ 69ರ ಕೆಳಗಡೆ ಹೋಗ್ತಕ್ಕಂಥ ಒಂದು ಕೆಳ ಸೇತುವೆ ಇದು. ಆ ಒಂದು ಸೇತುವೆ ಕೆಳಗಡೆ ಈ ಒಂದು ಗಂಗರೆ ಕಾಲುವೆ ಆಗಿರ್ಬೋದು ಮತ್ತೆ ಮಂಚನಬೆಲೆ ಆಗಿರ್ಬೋದು, ಈ ಭಾಗದ ಹಳ್ಳಿಗಳಿಂದ ಶಿಡ್ಲಘಟ್ಟ ಬಾರ್ಡರ್ಗೆ ತಲುಪತಕ್ಕಂಥ ಪ್ರಮುಖ ರಸ್ತೆ ಇದು. ಈ ಭಾಗದ ರೈತರಾಗಿರ್ಬೋದು, ಹೂ ಬೆಳೆಗಾರರಾಗಿರ್ಬೋದು, ಪ್ರತಿನಿತ್ಯ ಈ ದಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬೆಳತಕ್ಕಂಥ ಹೂಗಳನ್ನ ಮಾರುಕಟ್ಟೆಗೆ ಸಾಗಿಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಈಗ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಒಂದು 3 ವರ್ಷಗಳ ಹಿಂದೆ ಸಹ ಇದೇ ರೀತಿ ಸೇತುವೆಗಳು ಮುಳುಗಡೆಯಾಗಿ ಅವಾಂತರ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ಇವತ್ತು ಸಹ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಬಗ್ಗೆ ಮಾತಾಡ್ಲಿಕ್ಕೆ ಈ ಭಾಗದ ಸ್ಥಳೀಯರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚಿಕ್ಕಬಳ್ಳಾಪುರ ಅಂದ್ರೆ ಈಗ ಒಂಥರ ಮಿನಿ ಮಲೆನಾಡು ಆಗಿಬಿಡ್ತಕ್ಕಂಥದ್ದು, ಸುಮಾರು ಸೇತುವೆಗಳು ಮುಳುಗಡೆ ಆಗಿರ್ತಕ್ಕಂಥದ್ದು. ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಮೀನು ಹಿಡಿತಾ ಇದ್ದಾರೆ. ಈ ಭಾಗದ ಮೊದಲು ಬಯಲು ಸೀಮೆ ಭರತನಾಡು ಅಂತ ಇದ್ರು, ಬಟ್ ಈಗೆಲ್ಲ ಒಂದು ಮಿನಿ ಮಲೆನಾಡು ಆಗಿಬಿಡುತ್ತೆ. ಏನು ಈಗ ಅವಾಂತರ ಆಗಿದೆ, ಏನಂತ ಇದೆಲ್ಲ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದೀರಲ್ವಾ, ಅಭಿವೃದ್ಧಿ ಆಗಿರೋ ಪ್ರತಿಫಲ ಅಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಕಾರ್ಯಗಳು ಕೈಗೊಂಡಿರುವಂತ ಒಂದು ಪರಿಸ್ಥಿತಿನೇ ಇವತ್ತು ಸಣ್ಣ ಮಳೆಗೂ ಕೂಡ ಎಲ್ಲಾ ಸೇತುವೆಗಳು ರಸ್ತೆಗಳೆಲ್ಲ ಜಲಾವೃತ ಆಗ್ತಾ ಇರುವಂತದ್ದು. ಒಂದ್ ಕಾಲದಲ್ಲಿ ನಮ್ಮಲ್ಲಿ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ ಸಿಂಗಾಪುರ ಮಾಡ್ತೀವಿ ಅಂತ, ಈಗ ಏನಾಗಿದೋ ನೀವೇ ನೋಡ್ತಾ ಇದ್ರಿ ಕಣ್ಮುಂದೆ. ಈ ನಿಟ್ಟಿನಲ್ಲಿ ವಾಣಿಜ್ಯ ಬೆಳೆಗಳನ್ನೇ ಪ್ರಮುಖವಾಗಿ ಬೆಳೆಯುವಂತ ಈ ಭಾಗದಲ್ಲಿ ಬೆಳಗಾದ್ರೆ ಪ್ರತಿಯೊಬ್ಬರು ಕೂಡ ಹೂ ಮತ್ತು ತರಕಾರಿ ತಗೊಂಡು ಮಾರ್ಕೆಟ್ಗೆ ಹೋಗ್ಬೇಕಾಗುತ್ತೆ. ಈ ಚಿಕ್ಕಬಳ್ಳಾಪುರ ಟೌನ್ಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಂತ ಬಹುಪಾಲು ರಸ್ತೆಗಳು ಸೇತುವೆಗಳು ಇರಿದ ಜಲಾವೃತವಾದ್ರೆ ರೈತರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತಾವು ಯೋಚನೆ ಮಾಡ್ಬೇಕಾಗುತ್ತೆ. ಸರ್, ಮುಖ್ಯವಾಗಿ ಈ ಭಾಗದಿಂದ ಹಳ್ಳಿಗಳಿಂದ ಬರ್ತಕ್ಕಂಥ ಶಾಲಾ ಮಕ್ಕಳಾಗಿರ್ಬೋದು, ಮತ್ತೆ ಸರ್ ರಾತ್ರಿ ನೋಡಿ ಈ ಒಂದು ಲಾರಿ ಸಂಪೂರ್ಣವಾಗಿ ಬಿಡುಗಡೆ ನೀರಲ್ಲಿ ಕರ್ಕೊಂಡು ಹೋಗ್ತಾನೆ ಒಂದು ಲಾರಿ ಅಂತ ಹೇಳ್ಬೋದು. ಈಗ ಈ ಭಾಗದಲ್ಲಿ ಏನಂದ್ರೆ ಹಳ್ಳಿಗಳಿಂದ ಮಕ್ಕಳು ಹೋಗ್ತಾರೆ, ಸಾಕಷ್ಟು ಜನ ಮಕ್ಕಳು ಸ್ಕೂಲ್ ಹೋಗ್ಬೇಕು, ಕಾಲೇಜ್ ಹುಡುಗರು ಬೇಕು. ಈ ರೀತಿ ಆದ್ರೆ ಹೆಂಗ್ ಸರ್ ಹೋಗ್ತಾರೆ ಮಕ್ಕಳು? ದುರಂತ ಏನು ಅಂದ್ರೆ ಶಿಕ್ಷಣ, ಮಕ್ಕಳು ಮತ್ತೆ ಯುವಜನರ ಬಗ್ಗೆ ಸರ್ಕಾರಗಳಿಗಾಗ್ಲಿ ಜನಪ್ರತಿನಿಧಿಗಳಿಗಾಗಿ ಯಾವುದೇ ರೀತಿಯಾಗಿ ಕಾಳಜಿ ಇಲ್ಲ ಅನ್ನೋ ಸಂಪೂರ್ಣ ಗೊತ್ತಾಗ್ಬಿಟ್ಟಿದೆ. ಈಗ ಯಾರೋ ಮಕ್ಕಳು, ಬಡ ಮಕ್ಕಳು ಶಿಕ್ಷಣಕ್ಕೆ ಬರ್ತಾರೆ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಯಾವ ಅಧಿಕಾರ ಇದ್ದಾರೆ, ಯಾವ ರಾಜಕಾರಣಿಗಳಿದ್ದಾರೆ, ಅವರ ಸ್ವಾರ್ಥಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರೋ ಹೊರತು ಜನರ ಪ್ರಮುಖವಾಗಿ ರೈತರ, ಯುವ ಜನರ, ಮಕ್ಕಳ ಶಿಕ್ಷಣ ಸಂಬಂಧಪಟ್ಟಂಗೆ ಪೂರಕವಾಗಿ ಯೋಚನೆ ಮಾಡುವಂತವ್ರು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವಂತ ರಾಜಕಾರಣಿಗಳು ಕಣ್ಮರೆ ಆಗ್ತಾ ಇದ್ದಾರೆ ಬಹುಶಃ ನನ್ನ ಪ್ರಕಾರ. ಇದಿಷ್ಟು ಇವರು ಹೇಳ್ತಕ್ಕಂಥ ಮಾತಾಗಿರ್ಬೋದು. ಮತ್ತೆ ಅಲ್ಲಿ ಏನು ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಆಟೋವನ್ನು ಸಹ ಇವತ್ತು ಈಗ ಆಟೋ ಚಾಲಕ ಮತ್ತೊಬ್ಬ ಸಹಾಯ ತಗೊಂಡು ಹಗ್ಗ ಕಟ್ಟಿ ಅದನ್ನ ಎಳಿತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ, ಬಟ್ ಆಗ್ತಾ ಇಲ್ಲ. ಬಟ್ ಇನ್ನು ಒಂದು ಆಟೋಗೆ ಕಟ್ಟಿ ಅದನ್ನ ಎಳಿತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಟ್ ಇನ್ನು ಇಲ್ಲಿ ಬೆಳಗಿಂದು ಸಹ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿ ಬೈಕ್ಗಳು ಮುಳುಗಡೆ ಆಗಿರ್ತಕ್ಕಂಥದ್ದಿದೆ, ಮತ್ತು ಬಂದಂಥ ವಾಹನಗಳು ವಾಪಸ್ ಹೋಗ್ತಕ್ಕಂಥದ್ದಿದೆ, ಮತ್ತೆ ಒಂದಷ್ಟು ಕಾರುಗಳು ಇದರಲ್ಲಿ ಹೋಗಿ ಸಾಕಷ್ಟು ಪರದಾಟ ಪಟ್ಟುಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ. ಇದಿಷ್ಟು ಇಲ್ಲಿನ ಒಂದು ವರದಿ ಆಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.